ನಿನ್ನೆ ಹಾಸನದಲ್ಲಿರುವ ಹಾಸನಾಂಬೆ ದೇಗುಲಕ್ಕೆ ಪತ್ನಿ ಜೊತೆ ಹೋಗಿದ್ದ ಉಪಮುಖ್ಯಮಂತ್ರಿಗಳು ಗರ್ಭಗುಡಿಯ ಹತ್ತಿರ 15 ನಿಮಿಷ ಕಾಲ ಕುಳಿತು ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶಕ್ತಿಯುತವಾದ ನಾರಾಯಣಿ ನಮಸ್ಕಾರ ಮಂತ್ರ ಹಾಗೂ ಖಡ್ಗಮಾಲ ಸ್ತೋತ್ರ ಪಠಿಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಉಂಟಾಗುತ್ತೆ ಎಂದು ಹಲವರು ಹೇಳಿಕೆ ಕೊಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಈ ಮಧ್ಯೆ ಹಾಸನಾಂಬೆ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದ ಡಿಕೆಶಿ ನಾನುಂಟು ಆ ತಾಯಿ ಉಂಟು ಎಂದು ನಿಗೂಢ ರೀತಿಯಲ್ಲಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆ ಸನ್ನಿಧಿಯಲ್ಲಿ ಬೇಡಿಕೊಂಡಿದ್ದೇನು? ಈ ಪ್ರಶ್ನೆಗೆ ಡಿಕೆಶಿ ವಿವರವಾದ ಉತ್ತರವನ್ನೇ ನೀಡಿಲ್ಲ. ಬದಲಿಗೆ ಒಂದು ಲೈನ್ ಉತ್ತರ ಕೊಟ್ಟು ಸುಮ್ಮನಾಗಿದ್ದಾರೆ. ನಾನುಂಟು ಆ ತಾಯಿ ಉಂಟು ಎಂದಷ್ಟೇ ಹೇಳಿದ್ದಾರೆ. ಸಿಎಂ ರೇಸ್ನಲ್ಲಿರುವ ಡಿಕೆ ಅವರ ಈ ಮಾತಿಗೆ ಜನ ಹಾಗೂ ರಾಜಕೀಯ ಪಕ್ಷದ ಧುರೀಣರು ನಾನಾ ರೀತಿಯ ಅರ್ಥ ಹುಡುಕುತ್ತಿದ್ದಾರೆ.